ಹೂಡಿಯಲ್ಲಿ ಊಟಕ್ಕೆ ಬಂದಿದ್ದೇನೆ. ಓಂ ಸಾಯಿ ಹೋಟ್ಲ್ ಅಂತ ಉಷಕ್ ಅನ್ನೋದು. ಎಲ್ಲರೂ ಇವರು ಊಟಕ್ಕಾಗಿ ಕಾಯ್ತಾ ಇರ್ತಾರೆ. ಒಮ್ಮೊಮ್ಮೆ ಖಾಲಿ ಆಗ್ತದೆ, ಎಲ್ಲರೂ ಪರದಾಡಬೇಕಾಗುತ್ತೆ ಊಟಕ್ಕೆ. ಮಲ್ಪೆ ಎಂದ ತಕ್ಷಣ ನೆನಪಾಗುವುದೇ ಸಮುದ್ರ ತೀರ ಮತ್ತು ಬಗೆ ಬಗೆಯ ಮೀನುಗಳು. ಅದೇ ರೀತಿ ಮಲ್ಪೆಯಲ್ಲಿ ಹಲವಾರು ಮೀನಿನ ಹೋಟೆಲ್ಗಳು ಕೂಡ ಇದ್ದು, ಅವುಗಳ ಪೈಕಿ ಹೂಡೆಯಲ್ಲಿ ಲೊಕೇಟ್ ಆಗಿರುವ ಅತ್ಯುತ್ತಮ ಬಾಳೆ ಎಲೆ ಮೀನು ಊಟದ ಹೋಟೆಲ್ನ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಹೋಟೆಲ್ ಓಂ ಸಾಯಿ ಉಡುಪಿ ಜಿಲ್ಲೆಯ ಮಲ್ಪೆಯ ಹೂಡೆಯಲ್ಲಿರುವ ಈ ಹೋಟೆಲ್ ಮೀನು ಫ್ರೈ ಮತ್ತು ಊಟಕ್ಕೆ ತುಂಬಾನೇ ಫೇಮಸ್. ಇಲ್ಲಿ ಡಿಸ್ಕೋ, ಮುರು, ಬಂಗುಡೆ ಮೀನು, ಕೊಕ್ಕರ್, ಕೊಡ್ಡಾಯಿ, ಏಡಿ, ಮರುವಾಯಿ ಹೀಗೆ ಬಗೆ ಬಗೆಯ ಸೀ ಫುಡ್ಗಳು ಸಿಗುತ್ತೆ. ಮೀನು ಫ್ರೈ ಮತ್ತೆ ಊಟ, ಮೀನು ಊಟ, ಫಿಶ್ ಕರ್ರಿ, ವೆರೈಟಿ ಎಲ್ಲ ಫಿಶ್ ತರ್ತೇನೆ. ಡಿಸ್ಕೋ, ಮುರು, ಬಂಗಡೆ, ಆಮೇಲೆ ಕೊಕ್ಕರ್, ಕೊಡ್ಡಾಯಿ, ಅಂಜಲ್, ಏಡಿ, ಮರುವಾಯಿ ಮತ್ತು ಫ್ರಾನ್ಸ್ ಎಲ್ಲ ಬೇಕು ಅಂತ ಇದ್ರೆ ಫೋನ್ ಮಾಡಿ ಹೇಳ್ತಾರೆ, ಅದನ್ನು ಮಾಡಿ ರೆಡಿ ಮಾಡಿ ಇಡ್ತೇನೆ. ಮತ್ತೆ ಹೀಗೆ ಡೈಲಿಗೆ ಅಂತ ಹೇಳೋದು ತರುವುದಿಲ್ಲ. ಅಪ್ಪ ವೆಜ್ ಚಾ ತಿಂಡಿ ಎಲ್ಲ ಇತ್ತು. ಆಮೇಲೆ ಅವರು ಸ್ಟಾಪ್ ಮಾಡಿದರು, ಅವರಿಗೆ ಏಜ್ ಆಯಿತು, ಸ್ಟಾಪ್ ಮಾಡಿದರು. ಆನಂತರ ನಾವು ಮಲ್ಪೆಯಲ್ಲಿ ಇತ್ತು ಹೋಟ್ಲು ನಮ್ಮದು, ಅಲ್ಲಿಂದ ಬಿಟ್ಟು ಅದು ನಮ್ಮದು ಬಾಡಿಗೆಗೆ ಇದ್ದದ್ದು, ಇದು ನಮ್ಮದು ಸ್ವಂತನೇ. ಅದಕ್ಕೆ ಮತ್ತೆ ನಾವು ಇಲ್ಲೇ ಬಂದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೀನಲ್ಲಿ ಎಲ್ಲ ಕೊಡ್ತೇನೆ. ಫೋನ್ ಮಾಡಿ ಹೇಳಿದರೆ ಅವರಿಗೆ ಬೇಕಾದಾಗೆ ತಂದು ಕೊಡ್ತೇನೆ. ಇಲ್ಲಾಂದರೆ ನಾನೇ ತರೋದಾದರೆ ನಮಗೆ ಹೆಚ್ಚಾಗಿ ಹೋಗೋದು ಡಿಸ್ಕೋ, ಮುರು, ಕೊಡ್ಡಾಯಿ, ಕೊಕ್ಕರ್ ಇಂಥದ್ದೆಲ್ಲ ಜಾಸ್ತಿ ಹೋಗ್ತದೆ. ಹೆಚ್ಚಾಗಿ ಅದನ್ನೇ ತರ್ತೇನೆ. ನಾರ್ಮಲ್ ಫಿಶ್ ಕರಿ ರೈಸ್, ಪಲ್ಯ, ಉಪ್ಪಿನಕಾಯಿ ಅಂದರೆ 40 ರೂಪಾಯಿ ಊಟ, ಫುಲ್ ಹೊಟ್ಟೆ ತುಂಬುವಷ್ಟು. ಕೆಲವರು ಕಸ್ಟಮರ್ ಇದ್ದಾರೆ, ಅದು ಅವರಿಗೆ 60 ರೂಪೀಸೇ, ಅಂದರೆ ಲೇಬರ್ ಎಲ್ಲ ಬರ್ತಾರೆ ಊಟಕ್ಕೆ, ಅವರಿಗೆ 60 ರೂಪೀಸೇ ಒಂದು ಮೀನು ಫ್ರೈ ಹಾಕಿ ಕೊಡ್ತೇವೆ ಊಟ. ಮತ್ತು ದೊಡ್ಡ ಮೀನು ಬೇಕಾದರೆ ಅವರದ್ದು ರೇಟ್, ಮಾರ್ಕೆಟ್ ರೇಟ್ ಹೇಗಿದೆ ಹಾಗೆಯೇ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ಈಗ ಹೂಡಿಯಲ್ಲಿ ಊಟಕ್ಕೆ ಬಂದಿದ್ದೇನೆ. ಓಂ ಸಾಯಿ ಹೋಟ್ಲ್ ಅಂತ ಉಷಕ್ ಅನ್ನೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಊಟ. ಫ್ರೈ ಆಗಲಿ, ಫ್ರೈ ತುಂಬ ಚೆನ್ನಾಗಾಗ್ತದೆ. ಎಲ್ಲರೂ ಇವರು ಊಟಕ್ಕಾಗಿ ಕಾಯ್ತಾ ಇರ್ತಾರೆ. ಮತ್ತು ಒಮ್ಮೊಮ್ಮೆ ಖಾಲಿ ಆಗ್ತದೆ, ಎಲ್ಲರೂ ಪರದಾಡಬೇಕಾಗುತ್ತೆ ಊಟಕ್ಕೆ. ಊಟ ತುಂಬ ಚೆನ್ನಾಗಾಗುತ್ತೆ. ಸಾರು ಹಾಗೆ. ನಾವೊಂದು 10 ವರ್ಷದಿಂದ ಬರ್ತಾ ಇದ್ದೇನೆ ಈಚೆಗೆ. ಎಲ್ಲರೂ ಹೇಳ್ತಾರೆ ಊಟ ಚೆನ್ನಾಗಾಗುತ್ತಂತ. ಉಷಕ ಭಾರಿ ಫೇಮಸ್ ಆಗಿದ್ದಾರೆ ಇಲ್ಲಿ ಹೂಡಿಯಲ್ಲಿ, ಮೀನೂಟದ ಹೋಟ್ಲ್ ಹಾಕಿ ಓಂ ಸಾಯಿ ಅಂತ. ತಾವು ಬಂದು ಎಲ್ಲರೂ ರುಚಿ ನೋಡ್ಬೋದು. ಒಮ್ಮೆ ನೋಡಿ, ನಾವು ಹೇಳಿದ್ದು ನಿಮಗೆ ಸರಿಯಾಗಿಲ್ಲ ಅಂತಾದರೆ ಊಟ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಾಗ್ತದೆ ಊಟ. ನೀವು ಕೂಡ ಮಲ್ಪೆಯ ಹೂಡೆಗೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೇ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.